दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಇವತ್ತು ಒಂದು ಕ್ವಿಜ್ ತಗೊಂಡು ಬರ್ತಾ ಇದ್ದೀನಿ ನಿಮ್ಮ ಮುಂದೆ 25 ಕ್ವೆಶ್ಚನ್ಸ್ ಯಾಕಂದ್ರೆ ಇಷ್ಟು ದಿನ ನೀವೀಗ ಹಿಂದಿ ಕಲ್ತಿದ್ದೀರಲ್ವಾ ಮತ್ತೆ ಎಷ್ಟು ಗೊತ್ತಿದೆ ನಿಮ್ಗೆ ಅಂದ್ರೆ ನೀವು ಅನ್ಕೊಂಡಿರೋ ಸರಿ ಇದೆಯಾ ತಪ್ಪಿದ್ಯಾ ಸೊ ಅದನ್ನ ಒಂದು ನೋಡ್ಕೊಳ್ಳೋದಕ್ಕೆ ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನನಗೆ ಗೊತ್ತಿದೆ ಇಷ್ಟು ಕಲ್ತಿದ್ದೀನಿ ಸೊ ಇನ್ನೂ ಇಷ್ಟು ಕಲಿಯೋದು ಬಾಕಿ ಇದೆ ಅನ್ನೋದಕ್ಕೆ ನಾನು ಇಲ್ಲಿ ಒಂದು ಬೇರೆ ಬೇರೆ ತರದ 25 ವಾಕ್ಯಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಅದಕ್ಕೆ ನಿಮ್ಗೆ ಆನ್ಸರ್ ಏನ್ ಗೊತ್ತಿದೆ ಇಮಿಡಿಯೇಟ್ ಆಗಿ ಹೇಳ್ಕೊಳ್ಳಿ ನಾನು ಮತ್ತೆ ಅದರ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಸೊ 25 ಕ್ವೆಶ್ಚನ್ಸ್ 25 ಕ್ವೆಶ್ಚನ್ಸ್ ಇರುತ್ತೆ 20 ಅಂಡ್ ಅಬೌವ್ ಕರೆಕ್ಟ್ ಆದ್ರೆ ಎಕ್ಸಲೆಂಟ್ ಅಂತ ಅನ್ಕೊಳ್ಳೋಣ 15 ಟು 19 ಕರೆಕ್ಟ್ ಆದ್ರೆ ವೆರಿ ಗುಡ್ 10 ಟು 14 ಕರೆಕ್ಟ್ ಆದ್ರೆ ಗುಡ್ 5 ಅಂಡ್ ಅಬೌವ್ ಕರೆಕ್ಟ್ ಇದ್ರೆ ಓಕೆ ಆವರೇಜ್ ಅಂತ ಹೇಳ್ಬೋದು ಆ ಬಿಲೋ ಆವರೇಜೇ ಬರುತ್ತೆ ಬಿಲೋ 5 ಇದ್ರಂತೂ ನೀವು ತುಂಬಾನೇ ಎಫರ್ಟ್ ಹಾಕಬೇಕಾಗುತ್ತೆ ಸೊ ನೋಡೋಣ ಯಾರು 20 ಅಂಡ್ ಅಬೌವ್ ಇರ್ತಾರೆ ಯಾರು ಬಿಲೋ ಇರ್ತಾರೆ ಸೊ ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಟೆಸ್ಟ್ ಯುವರ್ ಸೆಲ್ಫ್ ಹಿಂದಿ ನಿಮಗೆಷ್ಟು ಗೊತ್ತು ಬನ್ನಿ ನೋಡೋಣ ನಾನು ಮನೆಗೆ ಹೋಗುತ್ತೇನೆ ನಾನು ಮನೆಗೆ ಹೋಗುತ್ತೇನೆ ಆನ್ಸರ್ನ ನೀವು ಹೇಳ್ಕೊಳ್ಳಿ ನಾನು ಇಲ್ಲಿ 5 ಸೆಕೆಂಡ್ಸ್ ಆದ್ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಮೈ ಘರ್ ಜಾತಾ ಹೂಂ ಹುಡುಗ ಆದ್ರೆ ಹುಡುಗಿ ಆದ್ರೆ ಮೈ ಘರ್ ಜಾತಿ ಹೂಂ ಈ ಆನ್ಸರ್ ಅಲ್ಲಿ ಎರಡರಲ್ಲಿ ಏನ್ ಬಂದ್ರು ಕರೆಕ್ಟ್ ಓಕೆ ಸೆಕೆಂಡ್ ಕ್ವೆಶ್ಚನ್ ಅವರು ಯಾವಾಗ ಬರುತ್ತಾರೆ ಅವರು ಯಾವಾಗ ಬರುತ್ತಾರೆ ವೇ ಕಬ್ ಆತೆ ಹೇ ಅಥವಾ ಸ್ತ್ರೀಲಿಂಗ ಆದ್ರೆ ವೇ ಕಬ್ ಆತಿ ಹೇ ಎರಡರಲ್ಲಿ ಯಾವ್ದು ಹೇಳಿದ್ರು ಕರೆಕ್ಟ್ ವೇ ಕಬ್ ಆತೆ ಹೇ ಆ ವೇ ಕಬ್ ಆತಿ ಹೇ ಪುಲ್ಲಿಂಗ್ ಹೇಳಿದ್ರು ಕರೆಕ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ನಾವು ಅದನ್ನ ಯೂಸ್ ಮಾಡ್ತೀವಿ ಥರ್ಡ್ ಕ್ವೆಶ್ಚನ್ ನಿನಗೆ ಏನು ಬೇಕು ನಿನಗೆ ಏನು ಬೇಕು तुम्हें क्या चाहिए तुम्हें क्या चाहिए ಬದಲು ತುझे क्या चाहिए ಅಂತ ಕೇಳಿದ್ರುವೆ ಆಗುತ್ತೆ ಆಪ್ಕೋ ಅಂತ ಕೇಳಿದ್ರೆ ಆಗೋದಿಲ್ಲ ಯಾಕಂದ್ರೆ ನಿನಗೆ ಇರೋದ್ರಿಂದ ಇಲ್ಲಿ ತುಮ್ಹೆ ಅಥವಾ ತುझे ಎರಡರಲ್ಲಿ ಒಂದನ್ನ ಯೂಸ್ ಮಾಡಬೇಕು तुम्हें क्या चाहिए और तुझे क्या चाहिए ನೆಕ್ಸ್ಟ್ ಕ್ವೆಶ್ಚನ್ ನೀವು ಎಲ್ಲಿಂದ ಬರುತ್ತಿದ್ದೀರಿ ನೀವು ಎಲ್ಲಿಂದ ಬರುತ್ತಿದ್ದೀರಿ आप कहाँ से आ रहे हैं आप कहाँ से ನೀವು ಎಲ್ಲಿಂದ ಆ ರಹೆ ಹೇ ಇಲ್ಲಿ ತುಮ್ ಕಹಾಂ ಸೆ ಆ ರಹೆ ಹೋ ಅಂತ ಕೇಳಿದ್ರೆ ರಾಂಗ್ ಆಗುತ್ತೆ ಯಾಕಂದ್ರೆ ಅದರಲ್ಲಿ ರೆಸ್ಪೆಕ್ಟ್ ಇರೋದಿಲ್ಲ ತೂ ಕಹಾಂ ಸೆ ಆ ರಹಾ ಹೇ ಅಂತಾನು ಕೇಳಬಾರ್ದು ಆಪ್ ಅಂತಾನೆ ಕೇಳಬೇಕು ಅಥವಾ ಆಪ್ ಕಹಾಂ ಸೆ ಆ ರಹೆ ಹೋ ಅಂತ ಕೇಳ್ತಾರೆ ಸ್ಪೋಕನ್ ಅಲ್ಲಿ ಕೆಲವರು ಅದು ರಾಂಗ್ ಏನೇನೆ ಕರೆಕ್ಟ್ ಸೆಂಟೆನ್ಸ್ ಏನು ಅಂದ್ರೆ ಆಪ್ ಕಹಾಂ ಸೆ ಆ ರಹೆ ಹೇ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಬೇಕು ಏನು ಬೇಕು ವೆರಿ ಸಿಂಪಲ್ क्या चाहिए क्या चाहिए क्या चाहिए नेक्स्ट क्वेश्चन ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ हिंदी में क्या बोलते हैं मुझे पता नहीं है मुझे पता नहीं है ಅಥವಾ मुझे मालूम नहीं है ಯಾವುದನ್ನ ಬೇಕಾದ್ರೂ ಹೇಳ್ಬೋದು ಅಲ್ಲಿ ಮುझेನೇ ಬರಬೇಕಾಗುತ್ತೆ मुझे मालूम नहीं है ನೆಕ್ಸ್ಟ್ ಒನ್ ಯಾರನ್ನು ಕರೆಯಬೇಕು ಯಾರನ್ನು ಕರೆಯಬೇಕು ಯಾರನ್ನು ಯಾರನ್ನು ಅನ್ನೋದಕ್ಕೆ ಏನ್ ಬರ್ಬೇಕು ಕರೆಯಬೇಕು ಅನ್ನೋದಕ್ಕೆ ಏನ್ ಬರ್ಬೇಕು ನೋಡಿ किसको बुलाना है कौन प्लस को किसको किसको बुलाना है
ಕಿಸ್ಕೋ ಬುಲಾನಾ ಚಾಹಿಯೆ ಅಂತ ಏನಾದ್ರು ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ನಾನು ಒಳಗೆ ಬರಲೇ? ಶಲ್ ಐ ಕಮ್ ಇನ್ ಅಂತ. ನಾನು ಒಳಗೆ ಬರಲೇ? ಮೈ ಅಂದರ್ ಆವೂಂ? ನೋಡಿ, ಮೈ ಅಂದರ್ ಆವೂಂ. ಇದಕ್ಕೆ ಕ್ಯಾ ಮೈ ಅಂದರ್ ಆವೂಂ ಅಂತಾನು ಕೇಳಬಹುದು. ಕ್ಯಾ ಮೈ ಅಂದರ್ ಆವೂಂ, ಕ್ಯಾ ಮೈ ಅಂದರ್ ಆ ಸಕ್ತಾ ಹೂಂ ಅಂದ್ರೆ ನಂಗೆ ಪರ್ಮಿಷನ್ ಇದೆಯಾ ಅನ್ನೋ ಅರ್ಥದಲ್ಲಿ ಕ್ಯಾ ಮೈ ಅಂದರ್ ಆ ಸಕ್ತಾ ಹೂಂ ಹಾಗೂ ನಾವು ಕೇಳ್ತೀವಿ ಒಳಗಡೆ ಹೋಗ್ಬೇಕಾದ್ರೆ. ನೆಕ್ಸ್ಟ್ ಕ್ವೆಶ್ಚನ್, ನೀವಿಬ್ಬರು ಇಲ್ಲಿಂದ ಹೊರಡಿ. ನೀವಿಬ್ಬರು ಇಲ್ಲಿಂದ ಹೊರಡಿ. ನೀವಿಬ್ಬರು, ನೀವು ಆಪ್, ಇಬ್ಬರು ದೋನೋ. ಸೆಂಟೆನ್ಸ್ ಮಾಡಿ. आप दोनों यहाँ से निकलिए. आप दोनों यहाँ से ನಿಕಲಿಯೇ. ನಿಕಲೋ ಅಂತ ಯೂಸ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ತುಮ್ ಬಂದಾಗ ನಿಕಲೋ ಬರುತ್ತೆ. ಆಪ್ ಇದ್ದಾಗ ನಿಕಲಿಯೇ ಅಂತಾನೆ ಬರಬೇಕು. ನೆಕ್ಸ್ಟ್ ಕ್ವೆಶ್ಚನ್, ನೀವು ಯಾರ ಜೊತೆ ಬಂದ್ರಿ? ನೀವು ಯಾರ ಜೊತೆ ಬಂದ್ರಿ? ಆನ್ಸರ್ ಯೋಚನೆ ಮಾಡಿ ಕರೆಕ್ಟ್ ಆಗಿ. आप किसके साथ आए? ಸೆಂಟೆನ್ಸ್. आप किसके साथ आए. ಆಯಿ ಅಂತಾನು ಹೇಳ್ಬೋದು ಲೇಡೀಸ್ ಮಾತ್ರ ಇದ್ರೆ, ಇಲ್ಲ ಅಂದ್ರೆ ಆಯಿ ಅಂತ ಹೇಳ್ಬೇಕು. ಪುಲ್ಲಿಂಗ್ ಸ್ತ್ರೀಲಿಂಗ್ ಒಟ್ಟಿಗೆ ಇದ್ದಾಗ ಆಯೆ, ಬರೀ ಲೇಡೀಸೇ ಇದ್ರೆ ಆಯಿ ಅಂತ ಕೇಳ್ಬಹುದು. ನೆಕ್ಸ್ಟ್ ಕ್ವೆಶ್ಚನ್, ನಂಗೆ ಹಿಂದಿ ಬರುತ್ತೆ. ನನಗೆ ಹಿಂದಿ ಬರುತ್ತೆ. ಈ ಸೆಂಟೆನ್ಸ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ. ಯೋಚನೆ ಮಾಡಿ ಆನ್ಸರ್ನ ಹೇಳ್ಕೊಂಡಿರಿ. ಏನ್ ನೀವು ಅನ್ಕೊಂಡಿರ್ತೀರೋ ಅದೇ ಫೈನಲ್. ಮತ್ತೆ ನಾ ಹೇಳಿದ್ಮೇಲೆ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಮುझे ಹಿಂದಿ ಆತಿ ಹೇ. ಇದು ಯಾರು ಹೇಳಿದ್ರು ಇದೇ ಸೆಂಟೆನ್ಸ್ ಇರಬೇಕು. ಮುझे ಹಿಂದಿ ಆತಿ ಹೇ. ಹಿಂದಿ ಆತಾ ಹೇ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಹಿಂದಿ ಸ್ತ್ರೀಲಿಂಗ್ಸು ಆತಿ ಹೇ ಅಂತಾನೆ ಬರ್ಬೇಕು. ಹುಡುಗ ಹೇಳಿ ಹುಡುಗಿ ಹೇಳಿ ಯಾರೇ ಹೇಳಿದ್ರು ಆತಿ ಹೇನೆ ಮೇರೆಕೋ ಹಿಂದಿ ಆತಿ ಹೇ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಮೇರೆಕೋ ಅಂತ ಯೂಸ್ ಮಾಡಬಾರ್ದು, ಮುझे ಅಂತ ಹೇಳ್ಬೇಕು ಅಥವಾ ಮುಜುಕೋ ಅಂತ ಹೇಳ್ಬಹುದು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ನಿನ್ನ ತಂದೆಯ ಹೆಸರೇನು? ನಿನ್ನ ತಂದೆಯ ಹೆಸರೇನು? तुम्हारे पिताजी का नाम क्या है? तुम्हारे ನೋಡಿ, ತುಮ್ ನೀನು, ತುಮ್ ನಿನ್ನ, तुम्हारे पिताजी का नाम क्या है. ಅಲ್ಲಿ ಮಾತಾಜಿ ಇದ್ದಿದ್ರೆ तुम्हारी ಬರ್ತಿತ್ತು. ಇಲ್ಲಿ ಪಿತಾಜಿ ಇರೋದ್ರಿಂದ तुम्हारे ಇದು तुम्हारे. ತೇರೇನು ಹೇಳ್ಬಹುದು, ತೇರೆ ಪಿತಾಜಿ ಕಾ ನಾಮ್ ಕ್ಯಾ ಹೈ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಮಾತು ಹೇಳ. ಒಂದು ಮಾತು ಹೇಳ. एक बात बोलूं, एक बात बोलूं ಅಥವಾ एक बात कहूं ಅಂತಾನು ಹೇಳ್ಬಹುದು. ಎರಡು ಕರೆಕ್ಟ್ ಆಗುತ್ತೆ. एक बात कहूं ಅಥವಾ एक बात बोलूं. बोलूं ಅಂತಾನೆ ಇರಬೇಕು, ಅಥವಾ कहूं ಹೇಳಿದ್ರು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಅವ್ರು ಯಾಕೆ ಬೇಕು? ಅವರು ಯಾಕೆ ಬೇಕು? ಅವರು ಅನ್ನೋದಕ್ಕೇನು, ಯಾಕೆ ಅನ್ನೋದಕ್ಕೇನು, ಬೇಕು ಅನ್ನೋದಕ್ಕೆ 3 ವರ್ಡ್ ಹಾಕಿದ್ರೆ ಸೆಂಟೆನ್ಸ್ ಆಯ್ತು. ವೇ ಕ್ಯೂ ಚಾಹಿಯೇ. ಅವರು ಅನ್ನೋದಕ್ಕೆ ವೇ ಕ್ಯೂ ಚಾಹಿಯೇ, ಬೇಕು. ಚಾಹಿಯೇ, ವೇ ಕ್ಯೂ ಚಾಹಿಯೇ. ವಹ ಕ್ಯೂ ಚಾಹಿಯೇ ಅಲ್ಲ, ವೇನೆ ಬರ್ಬೇಕು. ವೇ ಕ್ಯೂ ಚಾಹಿಯೇ. ನೆಕ್ಸ್ಟ್ ಕ್ವೆಶ್ಚನ್, ಅವನು ಕ್ರಿಕೆಟ್ ಆಡುತ್ತಾನೆ. ಅವನು ಕ್ರಿಕೆಟ್ ಆಡುತ್ತಾನೆ. ಆನ್ಸರ್ ವಹ
ಕ್ರಿಕೆಟ್ ಖೇಲ್ತಾ ಹೇ. ವಹ ಅವನು ಕ್ರಿಕೆಟ್ ಖೇಲ್ತಾ ಹೇ. ಅವಳು ಇದ್ದಿದ್ರೆ ಖೇಲ್ತಿ ಹೇ ಬರ್ತಿತ್ತು. ವಹ ಸೇಮ್ ಇರುತ್ತೆ ಸರ್ವನಾಮ. ವಹ ಕ್ರಿಕೆಟ್ ಖೇಲ್ತಿ ಹೇ ಆಗ್ತಿತ್ತು. ಇದಕ್ಕೇನು ವಹ ಕ್ರಿಕೆಟ್ ಖೇಲ್ತಾ ಹೇ. ನೆಕ್ಸ್ಟ್ ಕ್ವೆಶ್ಚನ್. ಈ ಬಸ್ ಎಲ್ಲಿಂದ ಬರುತ್ತೆ? ಈ ಬಸ್ ಎಲ್ಲಿಂದ ಬರುತ್ತೆ? ಇಲ್ಲೂ ಸಾಮಾನ್ಯವಾಗಿ ಮಿಸ್ ಆಗುತ್ತೆ ಗ್ರಾಮ್ಯಾಟಿಕಲಿ. ಕರೆಕ್ಟ್ ನೋಡಿ. ಯಹ ಬಸ್ ನೋಡಿ, ಎ ಬಸ್ ಅಂತಾನು ಹೇಳ್ಬೋದು. ಆಕ್ಚುಲಿ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ. ನೋ ಪ್ರಾಬ್ಲಮ್. ಸ್ಪೋಕನ್ ಅಲ್ಲಿ ಎ ಬರುತ್ತೆ. ಎ ಬಸ್ ಅಥವಾ ಯಹ ಬಸ್. ಕಹಾನ್ ಸೆ ಆತಿ ಹೇ ಬಸ್ ಸ್ತ್ರೀಲಿಂಗ್, ಹಾಗಾಗಿ ಆತಾ ಹೇ ಅಂತ ಕೇಳಬಾರ್ದು. ಆತಿ ಹೇ. ಎ ಬಸ್ ಕಹಾನ್ ಸೆ ಆತಿ ಹೇ ಅಥವಾ ಯಹ ಬಸ್ ಕಹಾನ್ ಸೆ ಆತಿ ಹೇ ಅಂತಾನೆ ಕೇಳಬೇಕು. ಅವಾಗ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ನನಗೆ ತಡವಾಗುತ್ತಿದೆ ಅಂದ್ರೆ ನನಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬೇಕು. ಯಾವ ತರ ಹೇಳ್ತೀರಾ? ನನಗೆ, ನಾನು ಅನ್ನೋದಕ್ಕೆ ಗೊತ್ತಿದೆ. ಈಗ ನನಗೆ ಅನ್ನೋದಕ್ಕೆ, ತಡವಾಗುತ್ತಿದೆ ಅನ್ನೋದಕ್ಕೆ ಏನ್ ಬರುತ್ತೆ ನೋಡೋಣ. ಮುझे ದೇರ್ ಹೋ ರಹಿ ಹೇ. ಮುझे ದೇರ್ ಹೋ ರಹಿ ಹೇ. ದೇರ್ ಅಂದ್ರೆ ತಡವಾಗೋದು, ಲೇಟ್ ಆಗೋದಕ್ಕೆ ಸ್ತ್ರೀಲಿಂಗ್ ವರ್ಡ್. ಸೊ ಹೋ ರಹಿ ಹೇ ಅಂತಾನೆ ಹೇಳ್ಬೇಕು. मुझे देर हो रहा है रॉन्ग. मेरे को देर हो रहा है रॉन्ग. मुझको ಹೇಳ್ಬೋದು. मुझको देर हो रही है ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಅವಳಿಗೆ ಹಸಿವಾಗಿದೆ. ಅವಳಿಗೆ ಹಸಿವಾಗಿದೆ. हिंदी में क्या है? कोशिश कीजिए. ಅವಳಿಗೆ. उसे भूख लगी है. उसे ಭೂಕ್ ಲಗಿ ಹೇ ಅಥವಾ ಉಸ್ಕೋ ಅಂತಾನು ಹೇಳ್ಬೋದು. ಉಸ್ಕೋ ಭೂಕ್ ಲಗಿ ಹೇ. ಭೂಕ್ ಲಗಾ ಹೇ ಬರಬಾರ್ದು. ಯಾಕೆಂದ್ರೆ ಇಲ್ಲಿ ಅವಳಿಗೆಗೆ ನೋಡಿ ಅಲ್ಲ, ಭೂಕ್ ಅನ್ನೋ ವರ್ಡ್ ಸ್ತ್ರೀಲಿಂಗ್. ಉಸೆ ಭೂಕ್ ಲಗಿ ಹೇ ಬರಬೇಕು. ಭೂಕ್ ಲಗಾ ಹೇ ಅಂತ ಹೇಳ್ಬಾರ್ದು. ನೆಕ್ಸ್ಟ್ ಕ್ವೆಶ್ಚನ್. ಅವನಿಗೆ ಬಾಯಾರಿಕೆ ಆಗಿದೆ. ನೋಡಿ, ಅವಳಿಗೆ ಹಸಿವಾಗಿದೆ, ಇಲ್ಲಿ ಅವನಿಗೆ ಬಾಯಾರಿಕೆ ಆಗಿದೆ. ಆನ್ಸರ್ ಏನು ಯೋಚನೆ ಮಾಡಿ. ಸ್ವಲ್ಪ ಸಿಮಿಲರ್ ಇದೆ ಅದಕ್ಕೆ ಇದು. ಉಸೆ ಅವನಿಗೆ. ನೋಡಿ, ಉಸ್ಕೋ ಅಥವಾ ಉಸೆ ಎರಡಲ್ಲೊಂದು ಯೂಸ್ ಮಾಡ್ತೀರಾ. ಪ್ಯಾಸ್ ಲಗಿ ಹೇ. ಇಲ್ಲಿ ಭೂಕ್, ಇಲ್ಲಿ ಪ್ಯಾಸ್. ಪ್ಯಾಸ್ ಭೂಕ್ ಎರಡು ಸ್ತ್ರೀಲಿಂಗ್ ವರ್ಡ್. ಸೊ ಹಾಗಾಗಿ ಪ್ಯಾಸ್ ಲಗಿ ಹೇ ಹೇಳ್ಬೇಕು. ಉಸೆ ಪ್ಯಾಸ್ ಲಗಾ ಹೇ ಹೇಳೋ ಹಾಗಿಲ್ಲ, ಅದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಪ್ರಯತ್ನ ಪಡು ಅಥವಾ ಪ್ರಯತ್ನ ಮಾಡು. ಪ್ರಯತ್ನ ಪಡು ಅಥವಾ ಪ್ರಯತ್ನ ಮಾಡು. ಆನ್ಸರ್, उत्तर देखें. कोशिश करो. ಪ್ರಯತ್ನ ಪಡು ಅಥವಾ ಪ್ರಯತ್ನ ಮಾಡು. ಕೋಶಿಶ್ ಕರೋ. ಬರೀ ಕೋಶಿಶ್ ಕರ್ ಅಂತ ಹೇಳಿದ್ರು ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ತೂ ಕೋಶಿಶ್ ಕರ್, ತುಮ್ ಬಂದ್ರೆ ಕೋಶಿಶ್ ಕರೋ ಆಗುತ್ತೆ. ಕೋಶಿಶ್ ಕರ್ ಪ್ರಯತ್ನ ಮಾಡು, ಎರಡು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ನಾನು ನಿಮಗೆ ಗೊತ್ತಾ. ನಾನು ನಿಮಗೆ ಗೊತ್ತಾ. ಆನ್ಸರ್ ದೇಖೆ, ಯೋಚನೆ ಮಾಡಿ, ತಪ್ಪಾಗೋದು ಬೇಡ. क्या आप मुझे जानते हैं? क्या आप मुझे जानते हैं? ಅಂದ್ರೆ ನಾನು ನಿಮ್ಗೆ ಗೊತ್ತಾ ಅಂತ ಕೇಳೋದು ಹೇಗೆ? क्या आप मुझे जानते हैं? ನೆಕ್ಸ್ಟ್. ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? आंसर देखें. इसका कन्नड़ में क्या होता है? यह ಇದು ಕಿಸ್ಕೋ ಚಾಹಿಯೇ. ಯಾರಿಗೆ ಅನ್ನೋದಕ್ಕೆ ಕಿಸ್ಕೋ ಅಥವಾ ಕಿಸೆ ಅಂತಾನು ಹೇಳ್ಬೋದು. ಯಹ ಕಿಸೆ ಚಾಹಿಯೇ ಅಥವಾ ಇಲ್ಲಿ ಯಹ ಬದಲು ನಾವು ಎ ಕಿಸೆ ಚಾಹಿಯೇ ಅಂತಾನು ಹೇಳ್ತೀವಿ. ಆಕ್ಚುಲಿ ಅದು ಪ್ಲೂರಲ್ ಫಾರ್ಮ್ ಆದ್ರೂ ಸ್ಪೋಕನ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಎ ಕಿಸೆ ಚಾಹಿಯೇ ಅಥವಾ ಎ ಕಿಸ್ಕೋ ಚಾಹಿಯೇ ಎರಡು ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಕ್ವೆಶ್ಚನ್. ಬನ್ನಿ ಒಟ್ಟಿಗೆ ಹಿಂದಿ ಕಲಿಯೋಣ. ಬನ್ನಿ ಒಟ್ಟಿಗೆ ಹಿಂದಿ ಕಲಿಯೋಣ. ಯೋಚನೆ ಮಾಡ್ಕೊಳ್ಳಿ ಆನ್ಸರ್ನ. ಬನ್ನಿ, ಬಾ ಅಲ್ಲ ಬನ್ನಿ ಇದೆ. ಬಾ ಇದ್ರೆ ಏನ್ ಬರ್ಬೇಕು ಗೊತ್ತಿದೆ ನಿಮ್ಗೆ? ಬನ್ನಿ ಆइए आइए साथ में हिंदी सीखेंगे. ನೋಡಿ ಒಟ್ಟಿಗೆ साथ में ಹಿಂದಿ सीखेंगे. आओ ಒಂದಿದ್ರೆ ಬಾ ಬರ್ತಿತ್ತು. ಇಲ್ಲಿ आइए ಬನ್ನಿ आइए साथ में ಜೊತೆಯಲ್ಲಿ ಅಂದ್ರೆ ಒಟ್ಟಿಗೆ ಹಿಂದಿ सीखेंगे. ಅಗಲಾ ಪ್ರಶ್ನ. ನಾವೆಲ್ಲ ಕಲಿಯೋಣ. ನಾವೆಲ್ಲ ಕಲಿಯೋಣ. ನಾವು ಎಲ್ಲ ಅಂತ ಏನ್ ಬರ್ಬೇಕು? हम सब सीखेंगे. हम सब सीखेंगे. ನೋಡಿ ಕಲಿಯೋಣ सीखेंगे ಕಲಿಯುತ್ತೇವೆ सीखते हैं. हम सब सीखेंगे ನು ಹೇಳ್ಬೋದು. ಇಲ್ಲಿ ಜನರಲ್ ಆಗಿ ಹೇಳ್ಬೇಕಾದ್ರೆ सीखेंगे ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್. ಹೌದು ನೀವು ಕಲಿಯಬಲ್ಲಿರಿ. ಹೌದು ನೀವು ಕಲಿಯಬಲ್ಲಿರಿ. उत्तर क्या है इसका हिंदी में? ಹೌದು. ಹಾ ಆಪ್ ಸೀಕ್ ಸಕ್ತೆ ಹೇ. ನೋಡಿ ಕಲಿಯಬಲ್ಲಿದೆ ಅಂದ್ರೆ ಯು ಕ್ಯಾನ್ ಅಂತ ಬಂತಲ್ವಾ, ಹಾಗಾಗಿ ಸಕ್ ಅನ್ನೋದನ್ನ ಯೂಸ್ ಮಾಡಬೇಕು. ಹಾ ಆಪ್ ಸೀಕ್ ಸಕ್ತೆ ಹೇ ಅಥವಾ ಆಪ್ ಸೀಕ್ ಸಕ್ತಿ ಹೇ ಅಂತ ಬರಬೇಕಾಗುತ್ತೆ. ಸೊ ಈಗ ನೀವು ಒಟ್ಟು ನಿಮ್ಮ ಕ್ವಶನ್ಸ್ ಈಗ 25 ವಾಕ್ಯಗಳಲ್ಲಿ ಎಷ್ಟು ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಲ್ಲ ಎಕ್ಸಲೆಂಟ್, ವೆರಿ ಗುಡ್, ಗುಡ್, ಆವರೇಜ್ ಮತ್ತೆ ಪೂರ್, ಇದರಲ್ಲಿ ಯಾವುದಕ್ಕೆ ನಿಮ್ದು ಬಂದಿದೆ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಔಟ್ ಆಫ್ ಔಟ್ ಯಾರಾದ್ರೂ ಬಂದಿದ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್. ಯಾಕಂದ್ರೆ ಈ ತರ ನೀವು ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಇನ್ನೂ ಕಲಿಯೋದಕ್ಕೆ ಬಾಕಿ ಇದೆ ಮತ್ತೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಜಸ್ಟ್ ನೋಡ್ತಾ ಇದ್ದೀನಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಿಂದಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ सुनने के लिए आप सबको धन्यवाद. फिर मिलेंगे.